ಯಾರ್ಯಾರು ನಮಸ್ಕಾರಕ್ಕೆ ಯೋಗ್ಯರು ಇವರು ಎಲ್ಲೇ ಸಿಗಲಿ ಅವ್ರಿಗೆ ನಾವು ಗೌರವ ಕೊಟ್ಟು ನಮಸ್ಕಾರ ಮಾಡಬೇಕು. ಇಲ್ಲದ್ರೆ ಪಾಪ ತಪ್ಪಿದ್ದಲ್ಲ. ಯಾವುದೋ ಲೌಕಿಕ ಕಾರಣಗಳಿಂದಾಗಿ ದುಡ್ಡು ಕಾಸು ಆಸ್ತಿ ಪಾಸ್ತಿ ಇವುಗಳಿಂದಾಗಿ ನಮಸ್ಕಾರ ಮಾಡದೇ ಇದ್ರೆ ಪಾಪ ಬರುತ್ತೆ. ಸೀರೆ ಅಂಚೆ ಇರುತ್ತೆ, ಅಲ್ಲೇ ಸೌಮಾಂಗಲ್ಯ ಸೌಭಾಗ್ಯ ಎಲ್ಲ ಪಾತಿವ್ರತ್ಯ ಎಲ್ಲ ಅದರಲ್ಲಿ ಇರುತ್ತೆ. ಅದಕ್ಕೆ ಅವರು ಮಂತ್ರಾಕ್ಷ ಕೊಟ್ಟಾಗ ಹೀಗೆ ಕೈಯಲ್ಲಿ ಪರಿಮಳದಲ್ಲಿ ರಾಯರು ಬರೆಯುವಾಗ ಇಷ್ಟ ಬರೀತಾರ ಶ್ಲೋಕಕ್ಕೆ ತಾತ್ಪರ್ಯ. ಯಾಕಂದ್ರೆ ಅವಳು ಕೊಟ್ಟ ಜ್ಞಾನ ಯಾರು ಕೊಟ್ಟಿದ್ದಾರೆ? ಎಂಥ ಗುರು ನೋಡಿ, ಅವಳು ಹೇಳ್ಕೊಟ್ಟಿದ್ದೆ ಜೀವನ ಪೂರ್ತಿ ಬರುವುದು. ಅಭಿವಾದನ ಯಾರ್ಯಾರು ಮಾಡ್ಬೇಕು? ನಾವು ಚಿಕ್ಕವರು ಮಾಡಬೇಕು, ದೊಡ್ಡವರು ಮಾಡಬೇಕು, ಅಣ್ಣಂದ್ರು ಮಾಡಬೇಕು, ತಂದೆಗೆ ಮಾಡಬೇಕು, ಯಾರಿಗೆ ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಯಾರ್ಯಾರು ನಮಸ್ಕಾರಕ್ಕೆ ಯೋಗ್ಯರು ಇವರು ಎಲ್ಲೇ ಸಿಗಲಿ ಅವ್ರಿಗೆ ನಾವು ಗೌರವ ಕೊಟ್ಟು ನಮಸ್ಕಾರ ಮಾಡಬೇಕು. ಇಲ್ಲದ್ರೆ ಪಾಪ ತಪ್ಪಿದ್ದಲ್ಲ. ಯಾರು? ಉಪಾಧ್ಯಾಯ. ಪುರುಷರಲ್ಲಿ ಉಪಾಧ್ಯಾಯ, ನಮಗೆ ಉಪನಯನ ಅಥವಾ ವೇದಾದಿಗಳನ್ನು ಹೇಳಿಕೊಟ್ಟು ಅವನು ಉಪಾಧ್ಯಾಯ. ಅವರು ಎದುರುಗಡೆ ಕಂಡಾಗ ಆಚಾರ್ಯ ನಮಸ್ಕಾರ ಅಂತ ಹೇಳಬೇಕು. ತಂದೆ ಜನ್ಮ ಕೊಟ್ಟವರು, ಗಾಯತ್ರಿ ಉಪದೇಶ ಕೊಟ್ಟವರು, ಅವರು ನಮಸ್ಕಾರ ಮಾಡಲೇಬೇಕು. ಆದ್ದರಿಂದ ಅವರಿಗೆ ಎಲ್ಲೆಲ್ಲಿ ಸಿಗ್ತಾರೋ ಅವರಿಗೆ ಅನುಕೂಲ ಆಗುವ ಸಂದರ್ಭದಲ್ಲಿ ನಮಸ್ಕಾರ ಮಾಡ್ಬೋದು. ಜ್ಯೇಷ್ಠೋಭ್ರಾತ ಪಿತೃಸಮಃ ಅಂತ ಹೇಳ್ತಾರೆ. ದೊಡ್ಡ ಅಣ್ಣ ಯಾವತ್ತೂ ಕೂಡ ತಂದೆಗೆ ಸಮಾನ. ಆದ್ದರಿಂದ ತಂದೆಗೆ ನಮಸ್ಕಾರ ಮಾಡಿದಂತೆ ದೊಡ್ಡ ಅಣ್ಣನೂ ಕೂಡ ನಮಸ್ಕಾರ ಮಾಡಬೇಕು. ಯಾವುದೋ ಲೌಕಿಕ ಕಾರಣಗಳಿಂದಾಗಿ ದುಡ್ಡು ಕಾಸು ಆಸ್ತಿ ಪಾಸ್ತಿ ಇವುಗಳಿಂದಾಗಿ ನಮಸ್ಕಾರ ಮಾಡದೇ ಇದ್ರೆ ಪಾಪ ಬರುತ್ತೆ. ಆಮೇಲೆ ಮಹೀಪತಿ ರಾಜ ಅಂದರೆ ಯೋಗ್ಯನಾದ ರಾಜ, ಶಿಷ್ಟರನ್ನು ರಕ್ಷಣೆ ಮಾಡ್ತಾ ಇರಬೇಕು, ದುಷ್ಟರನ್ನು ಶಿಕ್ಷಣೆ ಕೊಡ್ತಾ ಇರಬೇಕು. ಅಂತಹ ರಾಜ ಇದ್ದ ಅಂದರೆ ಅವನು ನಮಸ್ಕಾರ ಮಾಡಬಹುದು. ಮಾತುಲಹ, ಮಾತುಲ ಅಂದರೆ ಸೋದರ ಮಾವ, ನಮ್ಮ ತಾಯಿಯ ತಮ್ಮ ಅಥವಾ ಅಣ್ಣ, ಅವನಿಗೆ ಶ್ವಶುರಃ ಹೆಣ್ಣು ಕೊಟ್ಟ ಮಾವ, ತಾತ ಇರ್ತಾನಲ್ಲ ಅವನು, ತಾಯಿಯ ತಂದೆ, ತಂದೆಯ ತಂದೆ, ಮಾತಾಮಹ ಮತ್ತು ಪೀತಾಮಹ ಅದೇ ಹೆಸರು. ಇನ್ನು ಬಂಧುಗಳಲ್ಲಿ ಯಾರು ಜ್ಯೇಷ್ಠರಾಗಿದ್ದಾರೆ, ವಯೋಜ್ಯೇಷ್ಠರಾಗಿದ್ದಾರೆ, ಅವರು ಬಂದಾಗಲೂ ನಮಸ್ಕಾರ ಆಗಬೇಕು. ಯಾಕೆ ಇದನ್ನು ಹೇಳಿದ್ದು ಅಂದರೆ, ನಮಗೆ ಶಾಸ್ತ್ರಗಳೆಲ್ಲ ಓದ್ಕೊಂಡು ನಾವು ಚಿಕ್ಕವರಾಗಿದ್ದರೂ ಕೂಡ ಶಾಸ್ತ್ರ ಎಲ್ಲ ಓದಿಬಿಟ್ಟಿರ್ತೇವೆ. ದೊಡ್ಡವರು ವಯಸ್ಸಿಂದ ದೊಡ್ಡವರು ಬಂದಾಗ ನಾವೇ ನಮಸ್ಕಾರ ಮಾಡಬೇಕಾಗಿಲ್ಲ. ಯಾಕೆ? ನಾವು ಶಾಸ್ತ್ರ ಓದ್ದೋರು. ಈ ಅಹಂಕಾರ ಬಂತು ಅಂದರೆ ಅವನಿಗೆ ಅಧಪಾತ ಅಂತ ಅರ್ಥ. ಯಾವತ್ತಿಗೂ ನೀ ಶಾಸ್ತ್ರ ಓದಿದ್ದು ಏನು ಪ್ರಯೋಜನ? ದೊಡ್ಡವರು ಬಂದಾಗ ಗೌರವ ಮಾಡುವಂತೆ ವಿನೀತತೆ ಬರಲಿಲ್ಲ ಅಂದರೆ ವಿದ್ಯಾ ಓದಿ ಏನು ಪ್ರಯೋಜನ? ವಿದ್ಯಾ ದದಾತಿ ವಿನಯಂ. ಅದಕ್ಕೆ ಟೀಕಾರಾಯರು ನ್ಯಾಯಸುಧಾದಲ್ಲಿ ಹೇಳುವಾಗ, ನಮಗೆ ವ್ಯಾಕರಣ ಶಾಸ್ತ್ರ ಗೊತ್ತಿಲ್ಲ, ಮೀಮಾಂಸಾ ಶಾಸ್ತ್ರ ಗೊತ್ತಿಲ್ಲ, ಆಮೇಲೆ ವೇದ ಅಂತ ಗೊತ್ತಿಲ್ಲ, ಏನು ತಿಳಿಬೇಕು ಅದು ಯಾವುದೂ ಗೊತ್ತಿಲ್ಲ, ಮತ್ತು ಇಷ್ಟು ದೊಡ್ಡ ಗ್ರಂಥಕ್ಕೆ ವ್ಯಾಖ್ಯಾನ ಹೇಗೆ ಬರೆದ್ರಿ ಅಂತ ಪ್ರಶ್ನೆ ಹಾಕ್ಕೊಂಡು ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ. ಗುರುಗಳ ಅನುಗ್ರಹ ಎಂಬ ಕವಚ ನಮ್ಮ ಮೇಲೆ ಇದ್ದಿದ್ದಕ್ಕಾಗಿ ಇದೆಲ್ಲ ನಡೀತಾ ಇದೆ ಅಂತ ಅಷ್ಟು ವಿನೀತವಾಗಿ ಹೇಳ್ತಾರೆ. ಇದಕ್ಕೆ ಪರಿಮಳದಲ್ಲಿ ರಾಯರು ಬರೆಯುವಾಗ ವಿನಯೋಕ್ತಿರಿಯಂ ಇಷ್ಟ ಬರೀತಾರ ಶ್ಲೋಕಕ್ಕೆ ತಾತ್ಪರ್ಯ. ಅಂದರೆ ವಿನಿಯೋಕ್ತಿ ಅಂದ್ರೆ ಅರ್ಥ ಏನು? ವಿನಯದಿಂದ ಹೇಳಿದ್ದು. ಅಂದರೆ ವಿದ್ಯೆ ಇದ್ರೇನೆ ವಿನಯ ಬರೋದು ಅಂತ ಆಯ್ತು, ಮಹಾವಿದ್ಯಾವಂತರು ಅಂತ ಅರ್ಥ ಅದಕ್ಕೆ. ಆದ್ದರಿಂದ ಅದನ್ನು ನಾವು ಮಾಡಬೇಕು. ಬಂಧು ಜ್ಯೇಷ್ಠ ಮತ್ತು ಪಿತೃವ್ಯ ಅಂದರೆ ಚಿಕ್ಕಪ್ಪ, ತಂದೆ, ತಮ್ಮ, ಅಣ್ಣ, ಅವರೆಲ್ಲ ಬಂದಾರಿಗೂ ನಮಸ್ಕಾರ ಮಾಡಬೇಕು. ಇವರು ಪುರುಷರಲ್ಲಿ ಗುರುಗಳು ಅಂತ ಕರೀತಾರೆ, ಇವರು ನಾವು ಗೌರವ ಕೊಡಲೇಬೇಕು. ಸ್ತ್ರೀಯರಲ್ಲಿ ಗುರು ಶಬ್ದ ವಾಚ್ಯರು ಯಾರು? ತಾಯಿ, ಅವಳು ಗುರು ಅಂತ ಅರ್ಥ. ಯಾಕೆಂದ್ರೆ ಅವಳು ಕೊಟ್ಟ ಜ್ಞಾನ ಯಾರು ಕೊಟ್ಟಿದ್ದಾರೆ? ಮಗು ಎಂಬುದಕ್ಕಂಥದ್ದು ಎಲ್ಲವೂ ಕೂಡ ವ್ಯತ್ಯಾಸವಾಗಿ ಮಾಡುತ್ತೆ. ಬಲ ಚಪ್ಪಲಿಯನ್ನ ಎಡಗಾಲಿಗೆ ಹಾಕ್ಕೊಳ್ಳುತ್ತೆ, ಎಡ ಚಪ್ಪಲಿಯನ್ನ ಬಲಗಾಲ ಹಾಕ್ಕೊಳ್ಳುತ್ತೆ. ಮಲಮೂತ್ರ ವಿಸರ್ಜನೆ ಮಾಡಿ ಪಟ 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 ಕೈಯಿಂದ ಹೊಡೆಯುತ್ತೆ, ಅದು ಬಾಯಿಲಿ ಇಟ್ಕೊಳ್ಳುತ್ತೆ. ಆ ತಾಯಿ ಏನು ಮಾಡ್ತಾಳೆ? ಹಾಗೆ ಮಾಡಬಾರ್ದು, ಅದು ಗಲೀಜು ಅಂತ ಹೇಳ್ಕೊಡ್ತಾಳೆ. ಎಂಥ ಗುರು ನೋಡಿ, ಅವಳು ಹೇಳ್ಕೊಟ್ಟಿದ್ದೆ ಜೀವನ ಪೂರ್ತಿ ಬರೋರು. ಆದರೆ ಅವಳು ಮಾತಾಮಹಿ ಅಂದರೆ ತಾಯಿಯ ತಾಯಿ, ಅಜ್ಜಿ ಇರ್ತಾಳಲ್ಲ ಅವಳು. ಗುರುವಿ, ಗುರುವಿನ ಪತ್ನಿ ಅವಳು. ತಂದೆಯ ತಾಯಿ, ಆಮೇಲೆ ತಂದೆಯ ತಾಯಿಯರ ಸೋದರಿಯರು ಇರ್ತಲ್ಲ ಅವರು, ಸೋದರತೆ ಅಂಥವರು. ಅತ್ತೆ, ಹೆಣ್ಣು ಕೊಟ್ಟ ಹೆಂಗಸಿದ್ದಲ್ಲ ಅವಳು. ದೊಡ್ಡ ಅಜ್ಜಿ ಇರ್ತಲ್ಲ ಅವಳು. ಹಾಲು ಕೊಟ್ಟು ಪೋಷಣೆ ಮಾಡತಕ್ಕಂಥ ದಾದಿ. ನಮ್ಮ ತಾಯಿಗೆ ಹಾಲು ಬರಲಿಲ್ಲ ಅಂದರೆ ಬೇರೆ ಇನ್ಯಾರು ಹಾಲು ಕೊಟ್ಟರು ಅಂತ ಹೇಳಿದ್ರೆ ಆಗ ಅವಳು ಕೂಡ ನಾವು ನಮ್ಮಿರಾಗಿದ್ದಾರೆ. ಸ್ತ್ರೀಯರಲ್ಲಿ ಇಷ್ಟು ಜನ ಅಭಿವಾದನ ಅರ್ಹರು. ಮುತ್ತೈದೆ ಸ್ತ್ರೀಯರಾಗಿ ಆಗಿದ್ದರೆ ನಾವು ನೇರವಾಗಿ ಮಂತ್ರಾಕ್ಷತೆ ಆಗಬಹುದು. ಆದರೆ ಗುರುಶಬ್ದ ವಾಚ್ಯರಿಗೆ ಯಾವಾಗಲೂ ಕೂಡ ಯಾವ ಅವಸ್ಥೆಯಲ್ಲೇ ಇರಲಿ ಗೌರವದಿಂದ ನಮಸ್ಕಾರ ಮಾಡಬೇಕು. ಸರ್ವೇ ಚಾಪಿ ನಮಸ್ಕುರ್ಯು ಸರ್ವಾವಸ್ಥಾಸು ಸರ್ವದಾ ಅಂತ ಹೇಳ್ತಾರೆ. ಇನ್ನು ಪತಿವ್ರತೆ ಇದ್ದಾಳೆ. ಆ ಪತಿವ್ರತೆ ಏನಿದ್ದಾಳೆ, ಬ್ರಾಹ್ಮಣರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಈಗ ಯಾರೋ ಬ್ರಾಹ್ಮಣರೆಲ್ಲ ಬಂದಿದ್ದಾರೆ, ಪತಿವ್ರತೆ ಬಂದಿದ್ದಾಳೆ, ಅವಳು ನಮಸ್ಕಾರ ಮಾಡಿ ಹೇಗೆ ಮಾಡಬೇಕು? ಬೇರೆ ಬ್ರಾಹ್ಮಣರ ನಮಸ್ಕಾರ ಮಾಡುವಾಗ
ಅವರ ಪಾದ ಏನಿದೆ ಅದನ್ನು ಮುಟ್ಟಬಾರದು. ಹೆಂಗಸರು ಯಾವತ್ತೂ ಕೂಡ ಗಂಡಸು ಬ್ರಾಹ್ಮಣರ ಪಾದವನ್ನು ಮುಟ್ಟೋಗಿಲ್ಲ. ದೂರದಿಂದಲೇ ಅಭಿವಾದನ ಮಾಡಬೇಕು. ಬೇರೆಯವರು ನಮಸ್ಕಾರ ಮಾಡುವಾಗಲೂ ಕೂಡ ತನ್ನ ಪತಿಯ ಅಂತರ್ಯಾಮಿಯಾದ ಭಗವಂತನನ್ನೇ ನಮಸ್ಕಾರ ಮಾಡಬೇಕು. ಯಾರಿಗೆ ನಮಸ್ಕಾರ ಮಾಡಿದ್ರು ಈ ನಿಯಮವನ್ನ ಕಂಠದಲ್ಲಿ ಪ್ರಾಣ ಇರೋಷ್ಟು ಕಾಲವೂ ಇದೇ ನಿಯಮ ಪಾಲನೆ ಮಾಡ್ತಾರೆ. ಇದು ಪತಿವ್ರತಾದೇ ಇವಳ ಲಕ್ಷಣ. ಇನ್ನು ನಮಸ್ಕಾರ ಮಾಡಿದಾಗ ಅವರೇನು ಆಶೀರ್ವಾದ ಮಾಡಬೇಕು? ಯಾರು ಬ್ರಾಹ್ಮಣರು ಯಾರು ನಮಸ್ಕಾರ ಮಾಡಿಸ್ಕೊಂಡ್ರೋ ಅವ್ರು ಯಾವ ರೀತಿ ಮಾಡಬೇಕು? ಮಂತ್ರಾಕ್ಷತೆ ತಗೊಂಡು ಅವಳ ತಲೆ ಮೇಲೆ ಹಾಕ್ಬಿಡಬಾರ್ದು. ಮುತ್ತೈದೆ ಮೇಲೆ ಅವಳ ಗಂಡ ಬಿಟ್ಟು ಬೇರೆ ಯಾರೂ ಕೂಡ ಮಂತ್ರಾಕ್ಷತೆಯನ್ನು ಅವರ ತಲೆ ಮೇಲೆ ಹಾಕೋಗಿಲ್ಲ. ಮದುವೆ ಆದ್ಮೇಲೆ ತಂದೆ ಕೂಡ ಹಾಕಲ್ಲ, ಏನೋ ಸಲಿಗೆಯಿಂದ ಹಾಕ್ತಾನೆ ಅಷ್ಟೇ ಹೊರತಾಗಿ ಶಾಸ್ತ್ರ ಒಪ್ಪೋದಿಲ್ಲ ಅದನ್ನ. ಆದ್ರಿಂದ ತಂದೆಯೂ ಕೂಡ ಮದುವೆ ಆದಮೇಲೆ ಪರರ ವಸ್ತು ಅಂತ ಆದಮೇಲೆ ಇವನು ಕೂಡ ನೇರವಾಗಿ ಮಂತ್ರಾಕ್ಷತೆ ತಲೆ ಮೇಲೆ ಹಾಕೋಗಿಲ್ಲ. ಆದ್ರೂ ಏನೋ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿರಮಂತ ಹಾಕ್ತಾರೆ. ಅದೇನಂತ ದೋಷದಾಯಕ ಏನಾಗೋದಿಲ್ಲ. ಮತ್ತೇನು ಮಾಡ್ಬೇಕು ಅವಳು? ಈ ಅಂಚು ಏನಿರುತ್ತೆ ಸೆರಗು, ಆ ಸೆರಗಿನಲ್ಲಿ ಹೀಗೆ ಇಟ್ಕೋಬೇಕು. ಸ್ತ್ರೀಯರ ಸೀರೆ ಅಂಚಿರುತ್ತಲ್ಲ ಬಲಭಾಗದ್ದು, ಎಡಭಾಗದ್ದಲ್ಲ, ಸೀರೆ ಅಂಚೆ ಇರುತ್ತೆ, ಅಲ್ಲೇ ಸೌಮಾಂಗಲ್ಯ ಸೌಭಾಗ್ಯ ಎಲ್ಲ ಪಾತಿವ್ರತ್ಯ ಎಲ್ಲ ಅದರಲ್ಲಿ ಇರುತ್ತೆ. ಅದಕ್ಕೆ ಅವರು ಮಂತ್ರಾಕ್ಷ ಕೊಟ್ಟಾಗ ಹೀಗೆ ಕೈಯಲ್ಲಿ ಬಟ್ಟೆಯನ್ನು ಇಟ್ಕೊಂಡು ಅಂಚನ್ನು ಇಟ್ಕೊಂಡು ಇಸ್ಕೋಬೇಕು. ಅದನ್ನು ಹಾಕ್ಕೊಂಬಿಡಬಾರದು, ಹಾಗೆಯೇ ತಗೋಬೇಕು, ಕಟ್ಕೋಬೇಕು. ಮನೆಗೆ ಬರಬೇಕು, ಅದನ್ನು ಗಂಡನಿಗೆ ಹಿಂಗೆ ತೋರಿಸ್ಬೇಕು, ತಗೊಳ್ಳಿ ಮಂತ್ರಾಕ್ಷತೆ ಅಂತ. ಅವನು ತಾನು ಹಾಕ್ಕೊಂಡು ಇವಳು ನಮಸ್ಕಾರ ಮಾಡಿದ್ರೆ ಅವಳಿಗೆ ಹಾಕ್ತಾನೆ. ಆಗ ಒಂದೇ ಒಂದು ಕೈ ಆಯಿತು. ಈಗ ಎರಡು ಕೈ ಆಯಿತು ಅಷ್ಟೇ. ಯಾವುದೇ ಒಂದು ವಸ್ತು ಮೂರು ಕೈ ಸಂಪರ್ಕ ಆಯಿತು ಅಂದರೆ ಅದರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅಂತ ಒಂದು ನಿಯಮ. ಈಗ ಮಂತ್ರಾಕ್ಷತೆ ಆಚಾರ ಕೊಟ್ಟರು, ಅವರೊಂದು ಕೈ ಮುಟ್ಟಿದ್ದಾರೆ, ಇವಳು ಕೈಲಿ ಇಸ್ಕೊಂಡ್ರು ಒಂದೇ ಎರಡಾಯಿತು, ಗಂಡ ಕೈಲಿ ತಗೊಂಡ ಅಂದ್ರೆ ಮೂರಾಗೋಯ್ತು. ಅದಕ್ಕೋಸ್ಕರ ಈ ಬಟ್ಟೆ ಎಂಬುದು ಅನುಕೂಲ ಮಾಡಿಕೊಡುತ್ತೆ. ಆದ್ದರಿಂದಲೇ ಬಾಗಿನ ಕೊಡುವಾಗ ಈ ಒಂದು ಅಂಚಿಟ್ಕೊಂಡೇ ಮಾಡ್ತಾರೆ. ನಿಮ್ಮ ಸೌಭಾಗ್ಯವನ್ನು ನಮಗೂ ಕೂಡ ದಯಪಾಲಿಸಿ ಅಂತ ಕೇಳತಕ್ಕಂತಹ ಪದ್ಧತಿಯು ಕೂಡ ನಮ್ಮಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಎಲ್ಲಿ ನಾವು ಅಭಿವಾದನ ಮಾಡಬಾರದು ಅಂತ ಹೇಳಿದ್ರೆ ಆ ಅವಸ್ಥೆಗಳು ಹೇಳ್ತಾ ಇದ್ದಾರೆ. ಈಗ ಎಲ್ಲ ಸಾವಿರಾರು ಜನ ಪಂಡಿತರು ಕೂತಿದ್ದಾರೆ, ಸಭೆ ನಡೀತಾ ಇದೆ. ಒಬ್ಬ ಶಿಷ್ಯ ಬಂದ, ಅವರ ಗುರು ಅಲ್ಲಿ ಕೂತಿದ್ರು, ಆಚಾರ್ಯ ನಮಸ್ಕಾರ ಅಂತ ಹಾಕ್ಬಿಟ್ಟ. ಮತ್ತೆ ಉಳಿದವ್ರಿಗೆಲ್ಲ ಅವಮಾನ ಆಯ್ತಲ್ಲ. ಅಜ್ಜನ ಬ್ರಾಹ್ಮಣರಿಗೆ ನಿಂಗೆ ಗುರು ಆಗಿರ್ಬೋದು, ಅದು ನಮಸ್ಕಾರ ಮಾಡೋಂಗಿಲ್ಲ, ಅಭಿವಾದನ ಮಾಡೋಗಿಲ್ಲ, ಮತ್ತೆ ಇನ್ನೇನು ಸುಮ್ಮನೆ ಅಷ್ಟೇ ಹೇಳಬೇಕು. ಅಥವಾ ಹೇಳೋದಿದ್ರೆ ನಮಸ್ಸಭಾಭ್ಯ, ಸಭೆಯಲ್ಲಿರ್ಕಂತ ಅಷ್ಟು ದಿನ ಪಂಡಿತರಿಗೂ ನಮಸ್ಕಾರ ಹಂಗಾನ ಹೇಳಬೇಕು. ಯಾವತ್ತೂ ಅಷ್ಟೇ ನಮ್ಮ ಕಾರ್ಯಕ್ರಮದಿಂದ ಇನ್ನೊಬ್ಬ ವ್ಯಕ್ತಿಗೆ ಅವಮಾನ ಆಗುವಂತಿದ್ದರೆ ನೀ ಎಷ್ಟೇ ದೊಡ್ಡ ಕಾರ್ಯ ಮಾಡಿದ್ರೂ ಕೂಡ ಅದು ವ್ಯರ್ಥ, ನಿಷ್ಫಲ. ಅದಕ್ಕೆ ತಿಳ್ಕೋಬೇಕು ನಾವು. ಸಭಾಯಾಮ್ ಯಜ್ಞಶಾಲಾಯಾಮ್, ಯಜ್ಞ ಆಗ್ತಾ ಇರುವಾಗಲೂ ಹಾಗೆ ದೇವಾಲಯಗಳಲ್ಲಿ ಪಂಡಿತರೆಲ್ಲ ಬಂದು ಕೂತಿರ್ತಾರೆ, ತಮ್ಮ ಒಬ್ಬರಿಗೆ ಮಾತ್ರ ಗುರುಗಳಿಗೆ ಮಾತ್ರ ಹಾಕಬಾರದು. ಪ್ರತ್ಯೇಕಂತೂ ನಮಸ್ಕಾರ ಹಂತಿ ಪುಣ್ಯಂ ಪುರಾಕೃತಂ, ಪ್ರತ್ಯೇಕ ಒಂದು ನಮಸ್ಕಾರ ಹಾಕ್ದ ಅಂದ್ರೆ ಹಿಂದೆ ಮಾಡಿರುವ ಪುಣ್ಯಗಳೆಲ್ಲ ನಷ್ಟವಾಗತ್ತೆ. ಆದ್ದರಿಂದ ಯಾರಿಗೂ ಅವಮಾನ ಆಗದಂತೆ ನೋಡ್ಕೋಬೇಕು. ಕೆಲವು ಸಾರಿ ದಾರಿಯಲ್ಲಿ ಬರ್ತಾ ಇರುವಾಗ ಪುಷ್ಪ ಹಿಡ್ಕೊಂಡ್ ಬರ್ತಾ ಇರ್ತಾನೆ ಒಬ್ಬರು, ನಮ್ಮ ಗುರುಗಳಂತೆ ಇಟ್ಕೊಳ್ಳೋಣ, ಅವ್ರಿಗೆ ಹೋಗಿ ನಮಸ್ಕಾರ ಹಾಕ್ಬಿಡೋದು. ಅವನೇ ಆ ಪುಷ್ಪನ ಏನು ಮಾಡಬೇಕು, ತಲೆ ಮೇಲೆ ಹಾಕ್ಬೇಕಾ, ಅವನಿಗೆ ಆಶೀರ್ವಾದ ಮಾಡ್ಬೇಕು, ಎಷ್ಟು ಕಷ್ಟ. ಹೀಗೆ ಏನಾದರೂ ವಸ್ತು ಇಟ್ಕೊಂಡ್ ಬರ್ತಾ ಇದ್ದ ಅಂತ ನಮಸ್ಕಾರ ಹಾಕ್ಬಿಡ್ದು. ದೇವರ ಪೂಜೆಗೋಸ್ಕರ ಒಂದು ಕೊಡದಲ್ಲಿ ನೀರು ತೊಗೊಂಡ್ಬರ್ತಾ ಇದ್ದ, ಆಚಾರ್ಯ ನಮಸ್ಕಾರ ಅಂತ ಹಾಕ್ಬಿಟ್ಟ, ಆ ಕೊಡ ಒಂದು ತಲೆ ಮೇಲೆ ಹಾಕ್ಬಿಟ್ರೆ ಏನು ಮಾಡೋದು? ಅಂತಹ ಸಂದರ್ಭಗಳಲ್ಲಿ ನಮಸ್ಕಾರ ಹಾಕ್ಕೊಡುದು. ತೈಲಾಭ್ಯಂಗ ಜಲೇ ಸ್ಥಿತ, ಅಭ್ಯಂತರ ಮಾಡ್ತಾ ಇದ್ದಾನೆ ನಮಸ್ಕಾರ ಹಾಕ್ಬಿಡೋದು, ಹಾಕಬಾರದು. ಜಲೇ ಸ್ಥಿತ, ನೀರಲ್ಲಿದ್ದಾನೆ ನಮಸ್ಕಾರ ಹಾಕ್ಕೊಡುದು. ಇಂಥ ಸಂದರ್ಭಗಳಲ್ಲಿ ಆಶೀರ್ವಾದ ಮಾಡುವವನು ಅಲ್ಲದೆ ಆಶೀರ್ವಾದ ಸ್ವೀಕಾರ ಮಾಡುವವನು ಇಬ್ಬರೂ ಕೂಡ ಉಭಯೋ ನರಕಂ ರಜೆ, ಇಬ್ಬರು ನರಕಕ್ಕೆ ಹೋಗ್ತಾರೆ. ಆದ್ದರಿಂದ ಹಾಗೆ ಮಾಡಬಾರದು, ಅಂದರೆ ಇಬ್ಬರು ನರಕ ಭಾಗಿ ಆಗ್ತಾರೆ. ಇನ್ನು ಸ್ನಾನ ಮಾಡ್ತಾರೆ, ಬ್ರಾಹ್ಮಣ ಸ್ನಾನ ಮಾಡ್ತಾ ಇದ್ದಾನೆ, ಸಮಿತ್ತು ಕುಶ ಎಲ್ಲ ಇಟ್ಕೊಂಡ್ ಬರ್ತಾ ಇದ್ದಾನೆ, ಉದಪಾತ್ರ ಧರನಾಗಿದ್ದಾನೆ, ಊಟ ಮಾಡ್ತಾ ಇದ್ದಾನೆ, ಮಲಗಿದ್ದಾನೆ, ನಮಸ್ಕಾರ ಮಾಡ್ಕೊಡು. ಮಲಗಿರೋ ನಮಸ್ಕಾರ ಮಾಡೋದು ಯಾವಾಗ ಅಂತ ಗೊತ್ತಲ್ಲ. ಯಾರು ಮಲಗಿದ್ದವ್ರು ಎದ್ದಿರ್ಲಿ, ಬೇಕಾರೆ ಮಲಗಿದ್ದು ಕೂಡ ನಮಸ್ಕಾರ ಮಾಡಬಾರದು, ಯಾರೇ ಆಗಲಿ. ಅವ್ರು ಎದ್ದು ಸುಮ್ಮನೆ ವಿಶ್ರಾಂತಿ ಪಡಿತದ್ದ, ನಿದ್ದೆಯನ್ನು ಮಾಡಿರಲ್ಲ, ಕಣ್ ಬಿಟ್ಟಿರ್ತಾರೆ,
ಆದರೂ ನಮಸ್ಕಾರ ಮಾಡಿಕೊಡೋದು. ಯಾಕೆ ಅಂದರೆ ಮಲಗಿರೋ ನಮಸ್ಕಾರ ಮಾಡೋದು ನಿಷಿದ್ಧ. ಇಂಥದ್ದೆಲ್ಲ ನಮಸ್ಕಾರವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ.